ಸ್ವಲ್ಪ ಮಸ್ತ್ ಐತೆ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೋಡಿ ಅದ್ರ ಬಗ್ಗೆ ಐತಂತಂದ್ರೆ ಇನ್ನೂ ಗಾಡಿದು ಸ್ವಲ್ಪ ಪ್ರಿಪೇರ್ ಐತಿ, ಹೋಗಿ ಫೋಟೋ ಶೂಟ್ ಮಾಡೋದೈತಿ. ಮತ್ತು ನಿನ್ನೇದು ಒಂದು ಪೆಂಡಿಂಗ್ ಇತ್ತಲ್ಲ, ಅಯ್ಯೋ ನೀನು ನೋಡಿಲ್ಲ ಬಿಡಿ, ಬಿಟ್ಟಿದ್ದ ಈಗ ಒಂದು ತಾಸು ಆಗೈತೆ ನಾ ಬಿಟ್ಟೆ. ಸೊ ಈಗ ನಾವೆಲ್ಲದು ಅಂತಂದ್ರೆ ವನಿತಾ ಸೇವಾ ಸಮಾಜ ಇದಲ್ಲ, ಒಟ್ಟು ಕಾಲೇಜ್ ಐತ್ರಿ ಇದು. ಸೊ ಅಲ್ಲದೇವಿ ಶಾಲಾ. ಸೊ ಇಲ್ಲದೇವಿ ಈಗ ಹೆಂಗಂತಂದ್ರೆ ಈಗ ಹೋಗಿ ಸ್ವಲ್ಪ ಗಾಡಿಗೆ ಲಾಕ್ ಕುಂದ್ರಾತಿರೋದು ಅದೊಂದು ತೋರಿಸ್ಬೇಕು. ಮತ್ತು ಪೆಟ್ರೋಲಿಂದ ಹುಕ್ ಕುಂದಿರ್ಸಿಲ್ಲ ಅವ್ರು, ಅದೊಂದು ಕುಂದಿರ್ಸ್ಕೋಬೇಕು. ಆಮೇಲೆ ಫೋಟೋ ತೋರ್ಸಕ್ಕೆ ಹೋಗ್ಬೇಕು, ಆಮೇಲೆ ಫೋಟೋ ಶೂಟಿಗೆ ಹೋಗ್ಬೇಕು. ಸೊ ಸ್ಟೇಟ್ ಇದ್ರ ಹಿಂದಿನ ಹೋಗ್ಬಿಟ್ಟೆ ನೀವು ನೋಡ್ರಿ. ಸೊ 15 minutes later. ಸೊ ಅಂದ್ರೆ ಗ್ಯಾರೇಜ್ ಕಡೆ ಬಂದ್ವಿ, ಗಾಡಿಯಲ್ಲಿ ನಿಂತೈತೆ. ಸೊ ಇದ್ರದ್ದು ವಯರ್ ಕಡೆ ಇಲ್ಲೊಂದು ಹುಕ್ ಕುಂದಿರ್ತೈತೆ, ಅದೊಂದು ಕುಂದಿರ್ಸ್ಬೇಕು. ಮತ್ತು ಅದು ಈ ಕಡೆ ಲಾಕ್ ಒಂದು ಕುಂದಿರ್ಸ್ಬೇಕು. ಬರ್ರಿ. ಸೊ ಫ್ಯಾಮ್ಲಿ ಚಾವಿದು ಕೀಗಂಚ್ ಕೇಳಕ್ಕೆ DG ಮೋಟರ್ಸಿಗೆ ಬಂದ್ವಿ, ಎಲ್ಲೈತಂದ್ರೆ ನಮ್ಮ ಸ್ಕೂಲ್ ಮುಂದೆ. ಸೊ ಬರ್ರಿ ಹೋಗೋಣ. ಇದು ಹೀರೋ ಹಂಗೆ ಸೀರೆ ಅಂತ ಬಂದು ಹೀರೋ ಅಂತ ಚಾರ್ಜರ್ ಐತೇನ್ರಿ? ಅಲ್ಲ, ವಿದೌಟ್ ಚಾರ್ಜರು ಐತಿ. ನಿಮ್ಗೆ ಯಾವ್ದು ಬೇಕು? ಅದು 425 ಆಗ್ತೈತಿ, ಇದು 550 ಆಗ್ತೈತಿ. 1 hour later. ಸೊ ಫ್ಯಾಮ್ಲಿ ಮನೆಗೆ ಬಂದ್ವಿ. ಈ ಹೆಲ್ಮೆಟ್ ಅದು ಗಾಡಿಯಾಗ ಇಡಕ್ಕೆ ಎಲ್ಲಿ ಕರೆಕ್ಟ್ ಪ್ಲೇಸು ಇಲ್ರಿ. ಮೊದ್ಲು ಇಡ್ತಿದ್ವಿ ಅಲ್ಲಿ ಮಿರರಿಗೆ, ಬಟ್ ಪೇಂಟಿಂಗ್ ಮಾಡಿದ್ಲ ಹೊಕ್ಕತ್ತ ಅಂತ ಇಡಾತಿಲ್ಲ. ತಲೆ ಎಲ್ಲ ಹೊಲ್ಸು. ಸೊ ಅದೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಹೊರಗೆ ಹೋಗೋದೈತಿ, ಹೋಗೋಣ ಅಂತ. ಹಂಗೆ ಇದು ಕಿವೆನ್ಸ್ ತಂದಿಲ್ಲ, ಅದನ್ನ ಹಾಕಿ ಸಿಗ್ತೇನೆ. ಫೋನ್ ಸ್ಟ್ಯಾಂಡಿಂದ ಏನಾತಂದ್ರೆ ಫೋನ್ ಹೋಲ್ಡ್ರದ ಏನಾತಂತಂದ್ರೆ ಅದು ನಮ್ದು ಇನ್ನೂ ಬ್ಯಾಟ್ರಿ ಅದು ರೀಚಾರ್ಜ್ ಆಗಿಲ್ಲ ರೀ. ಇದ್ರಾಗಿಂದ ಗಾಡಿಯಾಗಿಂದ ರೀಚಾರ್ಜ್ ಆಗಿಲ್ಲ ಅದು, ಬಿಕಾಸ್ ಅದು ಇನ್ನೂ ಹೀಟ್ ಆಗಬೇಕು. 2 ತಿಂಗಳು ಬಂದಿತ್ತಲ್ಲ ಅದು. ಸೊ ಅದ್ರ ಸಂಬಂಧ ಆಗಿಲ್ಲ. ಸ್ವಲ್ಪ ಹಂಗೆ ರನ್ನಿಂಗ್ದಾಗಿತ್ತಂದ್ರೆ ಚಾರ್ಜ್ ಆಕೈತದ. ಆಮೇಲೆ ಅಂದ್ರೆ ಚಾರ್ಜಿಂಗಿಂದ ತೊಗೊಂಬಿಡೋದು ರೀ, ಫೋನ್ ಚಾರ್ಜಿಂಗಿಂದ ಕನೆಕ್ಟ್ ಮಾಡಿಬಿಡೋದು. ಮತ್ತು ತೊಗೊಳೋದು ಅಂದ್ರೆ ಚಲೋದು ತೊಗೊಂಬಿಡೋದು. ಆಮೇಲೆ ಮತ್ತೆಲ್ಲರೂ ಹೊರಗೆ ಹೋದಾಗ ಬೇಕಾಕೈತಿ. ಸೊ ಅದ್ರ ಸಂಬಂಧ ಈಗ ಹಾಕ್ಸಿದ್ರೆ ಅದು ಇನ್ನೂ ಚಾರ್ಜ್ ಇಲ್ಲಲ್ಲ, ಮತ್ತೆಲ್ಲ ಜಕೊಂಗಿ ಕೊಟ್ಟು ಹಾಕೊಳ್ಳಿಲ್ಲ. ಸೊ ಅದು ಇನ್ನೊಂದು 2 ದಿನ ಹೋಗಲಿ, ಇದು ಕಿಬೆನ್ ಚಕ್ಕನ. ಸೊ ಬರೀ ಸೊ ಫ್ಯಾಮ್ಲಿ ಕಿಬೆಂಚ್ ಕುಂದಿರ್ಸಿದ್ವಿ, ಮಸ್ತ್ ಕಾಣತೈತಿ ಹೀರೋ. ಸೊ ಏನಾತಂತಂದ್ರೆ ಹೀರೋ ಮತ್ತು ಹೋಂಡಾ 2 ಕಂಪ್ನಿ ಬೇರೆ ಬೇರೆ ಆದವು. ಸೊ ಅದ್ರ ಸಂಬಂಧ ಇದು ಜಸ್ಟ್ ಹೀರೋ ಐತಿ. ಹಿಂಗೆ ಕಾಣತೈತಿ, ಮಸ್ತ್ ಕಾಣತೈತಿ. ಸೊ ಈಗ ನಾವು ಹೊರಗೆ ಹೋಗೋದೈತಿ, ನಾನು ನಿಮ್ಗೆ ರೆಡಿ ಆಗಿ ಸಿಗ್ತೇನೆ. 2 hours later. ಸೊ ಫ್ಯಾಮ್ಲಿ ಮಸ್ತ್ ರೆಡಿ ಅದೇ. ಈಗ 2 ಗಂಟೆಗೆ ಒಂದು ಕಡೆ ಹೋಗೋದೈತೆ ಅಂದ್ರೆ ಹೋಗೋಣ. ಸೊ ಚಾವಿ ಇಲ್ಲ ಐತಿ, ಬ್ಯಾಗ್ ಇಲ್ಲ ಐತಿ. ಸೊ ನಡ್ರಿ ಹೋಗೋಣ. ಇದ್ರದ್ದು ಹೆಂಗೈತೆ ಅಂತಂದ್ರೆ ಹಿಂಗೆ ಒಳಗೆ ಹಾಕಿ ಒಂದ್ಸಲ ಡಾಟ್ ಮಾಡಿ ತಿರುಗಿಸ್ಬೇಕು, ಅಂದ್ರೆ ತಿರುಗ್ತೈತಿಲ್ಲ, ತಿರುಗೋದಿಲ್ಲ, ಲಾಕ್ ಆಗಿಬಿಡ್ತೈತೆ ಅದು. ಸೊ ಬರೀ ಹೋಗೋಣ. ಸೊ ಫ್ಯಾಮ್ಲಿ ಫೋಟೋ ಆತ. ಎಷ್ಟು ನಾವು ಒಂದು 3 ಗಂಟೆಗೆ ಬಂದವ. ಟೈಮ್ ಎಷ್ಟು ಆತಂತಂದ್ರೆ ಅಂದ್ರೆ ಅವು ಟೋಟಲ್ 600 ಫೋಟೋ ಇದ್ವು, 600 ಚಿಲ್ಲರೆ ಫೋಟೋ ಇದ್ವು. ಅವನ್ನ 200 ಸೆಲೆಕ್ಟ್ ಮಾಡೋ ಇದ್ವು. ಅದ್ರಾಗ ಅವ್ರು ಅಷ್ಟು ಚಂದ ಫೋಟೋ ಹೊಡೆದೇವು ನಾವು. ಅಂದರೆ 600 ಫೋಟೋದಾಗ ಅವರು 300 ಫೋಟೋ ಸೆಲೆಕ್ಟ್ ಮಾಡಿದ್ರು. ಅವ್ರ ಟಾರ್ಗೆಟ್ 200 ಇತ್ತು, 300 ಸೆಲೆಕ್ಟ್ ಮಾಡಿದ್ರು ಅವರು. ಅಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ. ಅಷ್ಟು ಚಂದ ಫೋಟೋ ತೆಗೆದಿದ್ದೆ ನಾವು ಅದಕ್ಕೆ. ಸೊ ಆತ ಇವತ್ತು ಫೋಟೋ ಶೂಟ್ ಏನಾಗೋದಿಲ್ಲ, ಎಲ್ಲ ಈಗ ಮತ್ತು ಬೆಳಕೆಲ್ಲ ಹೋಗೈತಿ. ಅಂದ್ರೆ ಮನೆಗೆ ಹೋಗೋ ಮಟ್ಟ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡೋ ಮಟ್ಟ ಹೋಗ್ಬಿಡ್ತೈತೆ. ಅದಕ್ಕೆ ನಾಳೆ ಕಂಟಿನ್ಯೂ ಮಾಡಿ. ಸೊ ಹೋಗೊಂಬರ್ರಿ. A few moments later. ಫ್ಯಾಮಿಲಿ ಮನೆ ಬಂದೆ, ಟೈಮ್ ಆತಾರ. ಸೊ ಕ್ಯಾಪ್ ತಂದಿದ್ದೆ ನಾನು ಟೂಬಿಗೆ, ಅಂದರೆ ಇವು ಗಾಡಿಗೆ. ಐ ಥಿಂಕ್ ಇದು ರಾತ್ರಿ ಶೈನ್ ಆಗ್ಬೋದು, ಗೊತ್ತಿಲ್ಲ ನಂಗೆ ಅಷ್ಟೆ. ನೋಡೋಣ. ಅಂದ್ರೆ ಮುಂದೆ ಇಲ್ರಿ ಅದು. ಕುಚಿಕೋ ಎದಕಳತ್ತಿ. ಸೊ ಮುಂದೆ ಇದ್ದಿದ್ದಿಲ್ರಿ, ಹಿಂದೆ ಒಂದೇ ಇತ್ತು, ಅದಕ್ಕೆ ತಂದ್ವಿ. ಇದು ರಾತ್ರಿ ಶೈನ್ ಆದ್ರೆ ಮಾತ್ರ.
ಸೊ ಬರೀ ಮುಂದಿನ ಒಂದು ಫಿಟ್ ಮಾಡೋ. ಸೊ ಆತು, ಇದು ಒಳಗಿಡೋಣ. ಇದು ಈ ಗಾಡಿಗೆ ಏನ್ರ ಈ ಗಾಡಿ ನೋಡ್ರಿ ಬಂದು ಬಿದ್ದುಬಿಟ್ಟೈತೆ. ಅವಾಗ ಇದು ಮಾಡಿತ್ತು ಅಂದ್ರದ್ದು ಗೇರ್ ಅಂತ ನೋಡ್ರಿ, ಕಿಕ್ ಜಾಮ್ ಆಗ್ಬಿಟ್ಟೈತ್ರಿಪ್ಪ. ಇದು ಮಾಡಿಸೇ ಇಲ್ಲ ನಾವು, ಬಾದಿನ ಆಯ್ತು. ಮಿನಿಮಮ್ ಒಂದು 3-4 ತಿಂಗಳು ಆಗ್ತದೆ ಅಲ್ಲೇ ಇದ್ದು. ಸೊ ಇದು ರೆಡಿ ಆಯ್ತು, ಹಂಗೆ ಫ್ಯಾಷನ್ ಅಂತ ಅದ್ರ ಕಡೆ ಲಕ್ಷಣ ಕೊಟ್ಟಿಲ್ಲ. ಐ ಮೀನ್ ಅದು ತಂದು 1 ತಿಂಗಳಿಗೆ ಅಷ್ಟೇ ಓಡಿಸಿ ಅಷ್ಟೇ ಬಿಟ್ಟು ಅದು. ಮಸ್ತ್ ಗಾಡಿ ರೀ ಅದು, ಹೋಂಡಾ ಆ್ಯಕ್ಟಿವಾ. ಸೊ ಆತು, ಇದನ್ನ ಒಳಗಿಡೋಣ. ಸೊ ಇಷ್ಟ ಅಪ್ಪ ಏನಂತಂದ್ರೆ ಇದು ಬಂದ್ ಮಾಡಂತಂದ್ರೆ, ಚೌಕ್ ಬಂದ್ ಮಾಡಂತಂದ್ರೆ ಮತ್ತು ಹ್ಯಾಂಡಲ್ ಲಾಕ್ ಮಾಡೋಣ. ಸೊ ಇದು ಮಾಡಿ ಬರ್ರಿ. ಸೊ ಫ್ಯಾಮಿಲಿ ಆಯ್ತು, ಕ್ಯಾಪ್ ಕುಂದಿರಿಸಿದ್ವಿ, ಲಾಕ್ ಮಾಡಿದ್ವಿ, ಚೌಕ್ ಬಂದ್ ಮಾಡಿದ್ವಿ, ಎಲ್ಲ ಆಯ್ತು. ಈಗೇನಂತಂದ್ರೆ ನಾ ಫೋಟೋಶೂಟಿಗೆ ಒಂದು ಹೋಗೋದಿತ್ತು, ಬಟ್ ಟೈಮ್ ಆಯ್ತು, ನಾಳೆ ಹೋಗೋಣ. ಸೊ ಬರ್ರಿ ನೆಕ್ಸ್ಟ್ ಏನು ಹಾಕೈತೆ ಅಂತ ತೋರಿಸ್ತೇನೆ. ಸೊ ಫ್ಯಾಮಿಲಿ ಅದು ಟೂಬ್ ಕ್ಯಾಪ್ ಹಾಕಿದ್ವಲ್ಲ, ಸೊ ಅದು ಇಲ್ಲ ಐತಿ. ರಾತ್ರಿ ಹೊತ್ತು ಯಾವ ಫೋನ್ ಆದರೂ ಇಷ್ಟು ಹೊಡೆಯತೈತೆ. ಸೊ ಸಾರಿ, ಇಷ್ಟು ಲೈಟ್ ಐತಿ, ಇಲ್ಲಿ ಲೈಟ್ ಅಂತ ಗೊತ್ತಾಕೈತಿ, ಬಟ್ ಅಷ್ಟು ಶೈನ್ ಕೊಡತ್ತಿಲ್ಲ ಅದು. ಟಾರ್ಚ್ ಹಚ್ಚಿದ ಬಿಟ್ಲೆ ಹಿಂಗೈತಿ. ಸೊ ಬರ್ರಿ. The next day. ಸೊ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ನಿನ್ನಿದೆಲ್ಲ ಡೇ ಮುಗಿತೆ, ಇವತ್ತು ಫೋಟೋಶೂಟಿಗೆ ಅಂದಿದ್ದೆ. ಸೊ ಇವತ್ತು ಹೋಗೋಣ. ನನ್ನ ದೋಸ್ತ ಪ್ರಕಾಶ್ ಕಾಯತನ, ಸೊ ಅವ್ರ ಮನೆಗೆ ಹೋಗಿ ಸಿಗ್ತೇನೆ ನಾನು ನಿಮಗೆ, ಬರ್ರಿ. ಸೊ ಫ್ಯಾಮಿಲಿ ಪ್ರಕಾಶ್ ಸಿಕ್ಕ, ಅವ್ರ ಮನೆ ಕಡೆ ಹೋಗಿದ್ದೆ. ಅಲ್ಲಿಂದಾಗ ಕೆಳಗೇರಿ ರೋಡ್ ಕಡೆ ಹೊಂಟೇವೆ ಫೋಟೋಶೂಟಿಗೆ. ಸೊ ಬರ್ರಿ ತೋರಿಸ್ತೇನೆ ನಾನು ನಿಮ್ಗೆ ನೆಕ್ಸ್ಟ್ ಏನೇನು ಹಾಕಿದ್ದೆ. 15 minutes later. ಸೊ ಫ್ಯಾಮಿಲಿ ಸ್ಪಾಟಿಗೆ ಬಂದ್ವಿ. ಇದು ಕೆಳಗೇರಿ ಕಡೆ ಐತಿ, ಸ್ಪಾಟ್ ಮಾತ್ರ ಮಸ್ತ್ ಐತಿ. ಸೊ ಈಗ ಒಂದೆರಡು ಫೋಟೋ ಹೊಡ್ಕೊಂಡು ನನ್ನ ಬೇಬಿ ಜೊತೆ ಇದ್ರ ಜೊತೆ ಫೋಟೋ ಇಲ್ರಿಪ್ಪ ನಂದು. ಅಂದ್ರೆ ಫೋಟೋ ಅದಾವ, ಬಟ್ ಏನು ಈ ಹೆಲ್ಮೆಟಿಗೆ ಒಂದು ಜಾಗ ಮಾಡ್ಬೇಕು. ಸೊ ಏನಂದ್ರೆ ಫೋಟೋ ಇದ್ರ ಹಳೆ ಫೋಟೋ ಅದಾವ್ರಿ, ಈಗ ಒಳ್ಳೆ ರಿಕವರಿ ಆದ್ಮೇಲೆ ಫೋಟೋ ಇಲ್ಲ ಅಂದೆ. ಸೊ ಅದ್ರ ಸಂಬಂಧ ಫೋಟೋ ಹೊಡ್ಕೊಳಕ್ಕೆ ಪೋಸ್ಟ್ ಮಾಡಕ್ಕೆ ನನ್ನ ಬೇಬಿ ಜೋಡಿ. ಸೊ ಬರ್ರಿ ಎಲ್ಲ ಫೋಟೋ ತಗೊಂಡು ಸಿಗ್ತಾನೆ ನಾನು. minutes later. ಸೊ ಫ್ಯಾಮಿಲಿ ಆದ ಫೋಟೋಶೂಟ್ ಎಲ್ಲ ಆದ, ಮಸ್ತ್ ಪ್ಲೇಸ್ ಐತಿ. ಈ ಪ್ಲೇಸ್ ಯಾವ್ದು ಅಂದಲ್ಲಿ ದಡ್ಡಿ ಕಮಲಾಪುರ ಕಡೆ ಬಂದಿದ್ವಿ. ಸೊ ಇದು ಪ್ಲೇಸ್ ನಂಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಸೊ ಇಲ್ಲಿ ಬಂದಿದ್ವಿ, ಮಸ್ತ್ ಫೋಟೋಶೂಟ್ ಆತ ನೋಡಿ ಫ್ಯಾಮಿಲಿ. ಇದೊಂದು ತೊಗೊಂಡಿದ್ವಿ ನಾವು ಫೋಟೋಶೂಟಿಗೆ ಅಂತೇಳಿ. ಸೊ ಇದು ನಾವು ಹೊಳ್ಳಿ ತೊಗೊಂಡು ಹೊಂಟೇವಿ. ಇಂಥ ಎಲ್ಲ ಪ್ಲೇಸಿಗೆ ಬಂದಾಗ ಹೊಳಸಾಟ ಮಾಡೋದೆಲ್ಲ ಸರಿ ಅಲ್ಲ. ಮಸ್ತ್ ಶಾಂತಿ ಪ್ಲೇಸ್ ಐತಿ, ಬಂದು ಕುಂತು ಹೋಗೋಕ್ಕೆಲ್ಲ ಚಲೋ ಐತಿ. ಇಂಥದ್ರಾಗ ಇಲ್ಲೆಲ್ಲ ಹೊಲಸಾಟ ಮಾಡಿದ್ರೆ ಕುಂದ್ರಾಗ ಆಗೋದಿಲ್ಲ. ಸೊ ಬರ್ರಿ ಈಗ ನೆಕ್ಸ್ಟ್ ನಾವು ಮನೆಗೆ ಹೋಗೋದೈತಿ, ಮನೆಗೆ ಹೋಗಿ ಸಿಗ್ತೇನೆ ನಾನು ನಿಮ್ಗೆ. 2000 years later. ಸೊ ಫ್ಯಾಮಿಲಿ ಉದಯ್ ಸರ್ಕಲ್ ಕಡೆ ಬಂದಿದ್ವಿ, ವೀಣಾ ಬೇಕ್ರಿಗೆ. ಸೊ ಇಲ್ಲಿ ಬರ್ರಿ, ಮಸ್ತ್ ಲಫಡಾ ಬಂದು ಮಾಡಿಕೊಡ್ತಾರೆ ನಿಮ್ಗೆ. ಇಂಥ ಅಂಗಡಿನ ಬೆಳೆಸ್ಬೇಕು. ಸೊ 5 ಸ್ಟಾರ್ ನಿಮ್ಮ ಇಷ್ಟ ಅದೇ, ಬಟ್ ಇಂಥ ಅಂಗಡಿನೂ ಬೆಳಿಬೇಕು. ಮಸ್ತ್ ಮಾಡಿಕೊಡ್ತಾರೆ, ಚೀಸ್ ಹಾಕಿ ಕೊಡ್ತಾರೆ, ವಿದೌಟ್ ಚೀಸು ಕೊಡ್ತಾರೆ. ಸೊ ಬರ್ರಿ ರೆಕಮೆಂಡ್. ಮಸ್ತ್ ನಾವು ತಿಂದ್ವಿ, ನಮ್ಮ ದೋಸ್ತ ಏನೋ ಕೋಲ್ಡ್ ಡ್ರಿಂಕ್ಸ್ ಏನೋ ತೊಗೊಳತ್ರ. ಸೊ ಇದು ಕುಡ್ದ ಇಲ್ಲಿಂದ ಹೋಗೋಣ, ಬಾಯ್. ಸೊ ಫ್ಯಾಮಿಲಿ ಫೈನಲಿ ಮನೆಗೆ ಬಂದ್ವಿ. ಸೊ ಬೈಕಿಲ್ಲಿ ನಿಂತೈತಿ, ಇನ್ನೊಮ್ಮೆ ಒರೆಸ್ಬೇಕದನ್ನ. ಮತ್ತೆ ಅದೇ ಹೇಳಿದ್ನಲ್ಲ ಲಫಡಾಮನ್. ಸೊ ಅದನ್ನ ತಿನ್ನಿರಿ, ಅಲ್ಲಿ ಹೋಗ್ರಿ, ಉದಯ್ ಸರ್ಕಲ್ ಕಡೆ ಐತಿ, ತಿನ್ನಿರಿ, ಮಸ್ತ್ ಮಾಡಿಕೊಡ್ತಾರೆ ಅವ್ರು. ಚೀಸು ಕೊಡ್ತಾರೆ, ವಿದೌಟ್ ಚೀಸು ಕೊಡ್ತಾರೆ. ಮತ್ತು ಸೊ ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗೋಣ. ಫ್ಯಾಮ್ಲಿ ಇದನ್ನ ಹೆಂಗೆ ಮರೆಯೋಕ್ಕಾಕೈತಿ, ನಂದು ಯೂಟ್ಯೂಬ್ದಾಗ 300 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ. ಎಲ್ಲ ನಿಮ್ಮ ಆಶೀರ್ವಾದ, ಪ್ರೀತಿ. ಸೊ ಸದಾ ಹಿಂಗೆ ಇರಲಿ ಅಂತ ಹೇಳ್ತೀನಿ, ಇನ್ನೂ ಮುಂದೆ ಬೆಳಿತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಇಷ್ಟ. ಈ ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ನೋಡಿದಾಗ. ತಪ್ಪಕ್ಕಿಲ್ಲ. ಬಾಯ್, ಲವ್ ಯು. Big thank you for being here.